ಉದಾಹರಣೆಗೆ ಎಣ್ಣೆ ಮಜ್ಜನ ಅಂತ ಬರುತ್ತೆ ಅಂತ ಇಟ್ಕೊಳ್ಳಿ. ಮಾದಪ್ಪನ ಸನ್ನಿಧಿಯಲ್ಲಿ ಎಣ್ಣೆ ಮಜ್ಜನ ಅಂದರೆ ಏನು, ಯಾರು ಮಾಡ್ತಾಯಿದ್ರು, ಇದು ಹೆಂಗೆ ಬಂತಿದ್ದು, ಇದು ಇತಿಹಾಸ ಏನಿದೆ, ಇತಿಹಾಸ ಪ್ರಕಾರ ಯಾರ್ಯಾರು ಮಾಡಬೇಕಾಗಿತ್ತು, ಇಲ್ಲಿ ಏನು ನಡೀತಾ ಇದೆ. ಅವತ್ತು ರಾಮಮೊಗ ಬರ್ತಾರೆ, ಅವರು ಶರಣರು ಆಯಿತಾ, ಮಾದಪ್ಪನ ಬದಲು ಅವ್ರು ಇದ್ದಾರೆ. ಹಾಗಾಗಿ ಅವ್ರ ದರ್ಶನ ಮಾಡೋದು ಕೂಡ ನಮಗೆ ಮಾದಪ್ಪನ ದರ್ಶನ ಮಾಡಿದಷ್ಟೇ ಪುಣ್ಯ ಬರುತ್ತೆ ಅನ್ನೋ ಏನೋ ಮನಸ್ಸಲ್ಲಿ ಒಂದು ಇರುತ್ತೆ ಅವರಲ್ಲಿ. ಇವತ್ತು ನೀವು ಅವ್ರನ್ನೇ ಅವಾಯ್ಡ್ ಮಾಡ್ತು ಅಂತಂದರೆ ಮಾದಪ್ಪನ ಹೇಳ್ತಾರೆ, ತಿಂಗಳು ನನಗೆ ಎಣ್ಣೆ ಮಜ್ಜನ ಬಂದಾಗ ಮಾತ್ರ ನನ್ನ ನಿಜ ರೂಪನ ನಿನಗೆ ಮತ್ತು ಕಾರಾಯ ಬಿಲ್ಲೆಯನ್ನು ತೋರಿಸ್ತೀನಿ, ಬೇರೆ ಯಾರಿಗೂ ತೋರಿಸಲ್ಲ. ನಾನು ನನ್ನ ಕೃಷ್ಣಶಿಲೆಯ ಲಿಂಗದ ರೂಪ ಅಷ್ಟೇ ನೋಡ್ಬೋದು ಅವರು. ನಾನು ನನ್ನ ನಿಜ ರೂಪನ ನಾನು ಸರಗೂರಪ್ಪ ಅಂದರೆ ಮುಗಪ್ಪನ ವಂಶಿಕರು ಮತ್ತು ಕಾರಾಯ ಬಿಲ್ಲನಿಗೆ ಅಷ್ಟೇ ಬಿಟ್ಟರೆ ಬೇರೆ ಯಾರಿಗೂ ತೋರಿಸಲ್ಲ. ಪೂಜೆ ಕೈಯಂಕಾರಗಳು ಹಾಂ ಹೌದೌದು. ಶ್ರೀ ಶಂಕರ ಪ್ರಿಯ ಅಂದರೆ ಶಂಕರನಿಗೆ ಪ್ರಿಯವಾದಂಥವನು ಅಂತ ಮೂಗಪ್ಪ ಸನ್ನಿಧಿ ಇದು. ಇದು ಚಿನ್ನದ ಗುಡಿ ಉಂಡಿ ನಂದಗೂಡು ತಾಲೂಕಿನವರು ಸೇವಾರ್ದಾರರು ಮಾಡಿರೋದು. ಮೂಲದಲ್ಲಿ ಇದು ಐಕ್ಯ ಮನೆ ಹೌದು, ಎಲ್ಲ ಐಕ್ಯ ಆಗಿರೋದು. ಇದು ಜಾಗ ಮನೆ ಅಲ್ಲಿದೆ, ಜಾಗ ಹೊಸದಾಗಿ ತೋರಿಸ್ತೀನಿ ನಿಮಗೆ. ಇದು ರಾಮಾಂಬಿಕಾ ದೇವಿ ರಾಮವ್ವ ಸನ್ನಿಧಿ. ಇದು ಗೋಪುರದ ಕಳಸ ಶಿಥಿಲವಾಗಿಬಿಟ್ಟಿದ್ದು. ಈಗ ಕಳೆದ ಡಿಸೆಂಬರಲ್ಲಿ ಮಾಡಿಸೋದು ನಾವು ಇದನ್ನು. ಚಿಕ್ಕಾಲಹಳ್ಳಿ ಒಬ್ಬರು ಭಕ್ತರು ಮಾಡಿಸ್ಕೊಟ್ರು ಗೋಪುರದ ಕಳಸ. ಅದು ವಿಮಾನ ಗೋಪುರದ ಕಳಸನ ಈಗ ಕಳೆದ ಡಿಸೆಂಬರಲ್ಲಿ ನಾವು ಇದು ಮಾಡಿದ್ದು, ಪ್ರತಿಷ್ಠಾಪನೆ ಮಾಡಿದ್ದು. ಅದು ಇದು ಪೂಜೆ ಬೆಳಗ್ಗೆ ನಡೀತದೆ. ಮತ್ತು ವಿಶೇಷವಾಗಿ ಅಮಾವಾಸ್ಯೆ ಮತ್ತು ಎಣ್ಣೆ ಮಜ್ಜನ ದಿನ ಇಲ್ಲೂ ಕೂಡ ಅಪಾರ ಸಂಖ್ಯೆ ಭಕ್ತರು ಬರ್ತಾರೆ ಸರ್. ಇಲ್ಲಿ ಅದೊಂದಿದೆ, ಅಲ್ಲಿದೆ ಮೂಲತಃ ಮಾದಪ್ಪನ ದೇವಸ್ಥಾನ. ಅಲ್ಲಿ ಒಳಗಡೆ ಕೆಳಗಡೆ ಇದೆ. ಆ್ಯಕ್ಚುಲಿ ರಾಮಮೊಗಪ್ಪನಿಗೆ ಅವ್ರ ಆತ್ಮಲಿಂಗ ಕೊಟ್ಟಿದ್ದ ಜಾಗ ಅದು ಅಲ್ಲಿದೆ. ಅದು ನಿಮಗೆ ಅದು ಫೋಟೋ ಕೊಡ್ತೀನಿ ನಾನು ತಂಗಿದೆ. ಇದು ಬೃಂದಾವನ ಸಿದ್ದೇಶ್ವರ ಸ್ವಾಮಿ ಅಂತ ಅವ್ರ ಐಕ್ಯ ಆದಂಥ ಜಾಗ ಇದು. ನೀವು ಇದು ಬೃಂದಾವನ ಅಂತಂದರೆ ನೀವು ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ ನೋಡಿರ್ತೀರ ಮಂತ್ರಾಲಯದಲ್ಲಿ ಅದೇ ಥರದ ಒಂದು ಹೊರಗಡೆ ಅಪಿಯರೆನ್ಸ್ ಇರ್ತಕ್ಕಂಥದ್ದು. ಈಗ ನೋಡಿ ಬೃಂದಾವನ ಅಂತ ಕೇಳ್ತಿರಲ್ವಾ, ಇದು ನೀವು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ನೋಡಿದ್ದೀರಲ್ಲ ನೋಡಿ, ಅದೇ ಥರದಲ್ಲಿ ಇರ್ತಕ್ಕಂಥದ್ದು. ಇದು ಕೂಡ 16ನೇ ಶತಮಾನದ ಇದು. ಇದು ಬೃಂದಾವನ ಸಿದ್ದೇಶ್ವರ ಸ್ವಾಮಿ ಅಂತ ಅವ್ರ ಐಕ್ಯ ಆಗಿದ್ದ ಜಾಗ. ಅದು ಬಂದು ನಿಮ್ಮ ವಂಶಸ್ಥರು ಹೌದು, ಇದೆಲ್ಲ ನಮ್ಮ ಜಾಗ ಮುಂಚೆಲ್ಲ ಬಿಟ್ಟು ಅದು ನೋಡಿ. ಅದು ದೊಡ್ಡದಾಸಪ್ಪನವ್ರ ಸನ್ನಿಧಿ. ಅದು ಅವರೇ ಹೈದರಾಲಿ ಖಾನ್ ಹತ್ರ ಹೋಗಿ ಪವಾಡಗಳು ಮಾಡಿದವರು. ಅವ್ರದ್ದು ಹೆಚ್ಚು ಇಲ್ಲಿ ಪ್ರಚಾರಕ್ಕೆ ಬರ್ತಾಯಿದೆ ಅಂತ ಅಂದ್ಬಿಟ್ಟು ಅಲ್ಲಿರೋ ಲಿಂಗನ ಕಿತ್ತು ಬಿಸಾಕಿದ್ರು. ಕಿತ್ತು ಬಿಸಾಕಿದ್ರೆ ಅದು ಮಾರನೆಗಾರು ಉಳಿಲಿಲ್ಲ, ಅದು ಬೇರೆ ವಿಷಯ. ಈಗ ಮತ್ತೆ ಅದನ್ನು ಹೊಸದಾಗಿ ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ನಾವು ಈಗ ರೆಡಿ ಮಾಡ್ತಾಯಿದ್ದೀವಿ. ಅದಕ್ಕೆ ಇದೆಲ್ಲ ಮದ್ದೆಲ್ಲ ಫುಲ್ ತುಂಬ ಎಲ್ಲ ಗಲೀಜಾಗಿತ್ತು, ಎಲ್ಲ ಫುಲ್ ಕ್ಲೀನ್ ಮಾಡಿಸ್ತಾ. ಈಗ ಹೋದ್ ಸರಿ ನಾವೆಲ್ಲ ಕಂಪ್ಲೀಟ್ ಇಲ್ಲಿ ಒಂದು ಇಡೀ ದೊಡ್ಡ ಹಂಗೆ ಮುಂದಕ್ಕೆ ಬಂದ ಚಂದ್ರಶಾಲೆಗೆ ನೀನು ಕಾಲಿಟ್ಟ ತಕ್ಷಣ ಆ ಧೂಪದ ಗಮಲ ನನಗೆ ಮಲ್ಲಿಗೆ ಹೂವಿನ ಪರಿಮಳ ನನಗೆ ಗಮಲ ಬರುತ್ತೆ. ಆ ಗಮಲ ಬಂದಾಗ ಸರ್ವರಪ್ಪ ಎಣ್ಣೆ ಮಜ್ಜನ ಮಾಡಕ್ಕೆ ಬಂದಿದ್ದೀನಿ ಅಂತ ಅಂದ್ಬಿಟ್ಟು ನಾನು ಎದ್ದು ಕೂತ್ಕೊತೀನಿ. ಆಗ ಬೇಡ್ಕಂಪನ ಅರ್ಚಕರು ನಿಮಗೆ ರತ್ನೀರು ಮಾಡಿ ನಿಮ್ಮನ್ನು ಒಳಗೆ ಕರ್ಕೊತಾರೆ, ಒಳಗೆ ಬರಮಾಡ್ಕೊತಾರೆ ನಿಮ್ಮನ್ನು ಎಣ್ಣೆ ಮಜ್ಜನ ಮಾಡೋಕ್ಕೋಸ್ಕರವಾಗಿ ಅಂತ ಮಾದಪ್ಪ ಹೇಳಿದ್ದು ಉಲ್ಲೇಖ ಇದೆ ನೋಡಿ. ನೋಡಿ ಸರ್, ಇದು ಕ್ಲೀನ್ ಮಾಡಿಸ್ತಾರದು. ಈಗ ಮೊನ್ನೆ ಎಲ್ಲ ಒಡಸಾಕ್ಬಿಟ್ಟು ಇದೆಲ್ಲ ನೀವು ನೋಡಿ. ಇಲ್ಲಿ ಬಂದಿದ್ದು ಮಾದಪ್ಪ ಅವರು. ಇಲ್ಲಿ ನಮ್ಮ ರಾಮಮೊಗಪ್ಪನ ಜಾಗ ಮನೆ ಇದ್ದಿದ್ದು ಇಲ್ಲೇ. ಇಲ್ಲಿ ನಾವು ಬನ್ನಿ ಅಪ್ಪಾಜಿ ಲೆವೆಲ್ ಮಾಡ್ಸೋಣ, ಬನ್ನಿ ಬರ್ತೀವಿ ಬಡಿ ಮೊದಲು. ಇದೇ ಸರ್, ಇದೇ ಜಾಗ ಇದ್ದಿದ್ದು. ಇಲ್ಲೇ ಸ್ವಲ್ಪ ಶಿಥಿಲವಾಗಿತ್ತು, ಇದನ್ನು ಡೆಮಾಲಿಷ್ ಮಾಡಿಸಿದ್ದೀವಿ. ಡೆಮಾಲಿಷ್ ಮಾಡಿಸ್ಬಿಟ್ಟು ಇಲ್ಲಿ ಹೊಸದಾಗಿ ರಾಮಮೊಗಪ್ಪ ಸನ್ನಿಧಿ ಮಾಡಿಬಿಟ್ಟು ಇಲ್ಲಿ ಒಂದು ಮೊದಲು ರಾಮಮೊಗಪ್ಪ ಯಾವ ಥರ ಒಂದು ದಾಸೋಹ ಮಾಡ್ತಿರೋ ಅದೇ ಥರದಲ್ಲಿ ನಾವು ಕೂಡ ಮಾಡಬೇಕು ಅಂತಂದ್ಬಿಟ್ಟು ನಮ್ಮ ಉದ್ದೇಶ. ಹಾಗಾಗಿ ನಾವು ಇದನ್ನು ಹೊಸದಾಗಿ ಇಷ್ಟು ಜಾಗ ಸ್ವಚ್ಛ ಮಾಡಿದ್ದೀವಿ. ಅವ್ರದ್ದು ಆವಾಗ 16 ಕಂಬು ತೊಟ್ಟಿ ಮನೆ ಅಂತದ್ದು ಇಲ್ಲಿದ್ದಿದ್ದು. ತೊಟ್ಟಿ ಮನೆ ಇತ್ತು. ತೊಟ್ಟಿ ಮನೆನ ಅವರು ಮಾದಪ್ಪ ಯಾವ ಥರ ಇದು ಮಾಡ್ತಾರೆ ಅಂತಂದರೆ ವಜ್ರದ ಇದು ಬೆಳ್ಳಿ ಬಾಕ್ಲು, ಚಿನ್ನದ ಕಂಬ, ವಜ್ರ ತೊಲೆ ಅಂತ ಹೇಳ್ತಾರೆ. ಇದು ರಾಮಮೊಗಪ್ಪ ಅವರು ವಾಸ ಮಾಡ್ತಿದ್ದಂಥ ಮನೆ ಸ್ಥಳ ಸರ್. ಇಲ್ಲೇ ಸರ್ ಮೊದಲು ರಾಮಮೊಗಪ್ಪ ಮತ್ತು ಸರ್ಗೂರಪ್ಪ ಇದ್ದ ಜಾಗ ಇದು. ಸರ್ಗೂರಪ್ಪ ಇದ್ದರಿಂದ ಈ ಊರಿಗೆ ಸರ್ಗೂರು ಅಂತ ಹೆಸರು ಬಂದಿರೋದು. ಮತ್ತು ಎರಡನೇದಾಗಿ ಏನಪ್ಪ ಅಂದರೆ ರಾಮಮೊಗಪ್ಪ ವಾಸ ಮಾಡಿದ್ದು, ಮತ್ತು ಜೊತೆಗೆ ಮಾದಪ್ಪನವ್ರು ಇಲ್ಲೇ ಬಂದು ಅವ್ರನ್ನ ಒಕ್ಕಲಾಗಿ ಪಡೆದಿದ್ದು. ಇಲ್ಲೇ ಬಂದು ಮಾದಪ್ಪ ಈ ಮನೆಯಲ್ಲೇ ವಾಸ್ತವ ಹೂಡಿದ್ದು. ಅವ್ರ ಮನೆಯಲ್ಲಿ ಬೆಳಿ ಪಲ್ಯಾಗಿ ವಾಸ್ತವ್ಯ ಮಾಡ್ತಾರೆ ಇವರು. ವಾಸ್ತವ್ಯ ಮಾಡಿಬಿಟ್ಟು ಸರ್ಗೂರು ರಾಮಮೊಗಪ್ಪನವ್ರು ಅಣ್ಣ ತಮ್ಮದಿರು ಏನಿರ್ತಾರೆ ನೋಡಿ, ಅವರಷ್ಟು ಕುಟುಂಬಗಳನ್ನ ಹೊಡೆದ್ಬಿಟ್ಟು ರಾಮಮೊಗಪ್ಪ ಕುಟುಂಬ ಇಲ್ಲೇ ಇತ್ತು. ಒಟ್ಟು ಕುಟುಂಬ ಇಲ್ಲೇ ಇತ್ತು, ಅವಿಭಕ್ತ ಕುಟುಂಬ ಅವ್ರದ್ದು. ಆ ಕುಟುಂಬನ ಮಾದಪ್ಪನವರು ರಾಮಮೊಗ ಬೇರೆ ಬೇಕಲ್ಲ ಅಂತ ಅಂದ್ಬಿಟ್ಟು ಅವ್ರಿಬ್ಬರು ಸಪ್ರೇಟ್ ಬೇರೆ ಮಾಡ್ತಾರೆ. ಅಂದರೆ ಅಣ್ಣ ತಮ್ಮದ್ರ ಒಳಗಡೆ ಜಗಳ ತಂದು ಬಿಡ್ತಾರೆ. ನಿಮ್ಗೆ ಹೇಳಿದಲ್ಲ ಮೊನ್ನೆ, ಸಾಂಬಾರಲ್ಲೆಲ್ಲ ಉಪ್ಪಾಗಿ ಇದೆಲ್ಲ ಮಾಡಿ ಕಲ್ಲಾಗಿ ಗಂಡಂಗೊಂತ್ರ ಹೆಂಡಿಗೆ ಕೊಡ್ತಾರೆ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಅವ್ರ ಮನೇಲಿ ಇಬ್ಬರು ಭಿನ್ನಾಭಿಪ್ರಾಯ ತಂದುಬಿಟ್ಟು ಸಪ್ರೇಟ್ ಮಾಡಿಬಿಟ್ಟು ಇವ್ರನ್ನ ಒಕ್ಕಲಾಗಿ ಪಡಿಬೇಕು ಅಂತೇಳಿ ಅವ್ರಿಬ್ರಿಗೂ ಕಷ್ಟ ಕೊಡೋಕೆ ಪ್ರಾರಂಭ ಮಾಡ್ತಾರೆ. ಅಲ್ಲಿ ತನಕ ಇಲ್ಲಿ ಮಾದಪ್ಪನವ್ರು ಇಲ್ಲಿಗೆ ಬಂದು ವಾಸ ಹೂಡಿದ್ದು. ಈಗ ಇಲ್ಲಿ ಒಂದು ಮೂಗಪ್ಪನವರ ದೇವಸ್ಥಾನ ಬರುತ್ತೆ. ಇಲ್ಲಿ ಮೂಗಪ್ಪ ರಾಮವ್ವ ಮತ್ತು ಮಾದಪ್ಪ ಅಂದರೆ ಮಾದಪ್ಪನ ಲಿಂಗ ಇದು ಪ್ರತಿಷ್ಠಾಪನೆ ಮಾಡಿಬಿಟ್ಟು ಇಲ್ಲಿ ಒಂದು ರುದ್ರಾಕ್ಷಿ ಮಂಟಪ ಮಾಡಿ, ಜೊತೆಗೆ ಪ್ರತಿ ತಿಂಗಳು ಅಮಾವಾಸ್ಯೆ ದಿನ ಅಲ್ಲಿ ಎಣ್ಣೆ ಮಜ್ಜನ ಮಾಡಿದ್ರೆ ನಾವು ಅಮಾವಾಸ್ಯೆ ಹಿಂದಿನ ದಿನ ಅಮಾವಾಸ್ಯೆ ಇಲ್ಲಿ ನಾವು ಸುತ್ತ ಅದು ರುದ್ರಾಕ್ಷಿ ಮಂಟಪದಲ್ಲಿ ರಾಮಮೊಗಪ್ಪನವರ ಉತ್ಸವ ಮೂರ್ತಿ ಮತ್ತು ಮಾದಪ್ಪ ಹುಲಿವಾನ್ ಮೇಲೆ ಇರ್ತಕ್ಕಂಥ ಉತ್ಸವ ಮೂರ್ತಿನ ಇಲ್ಲಿ ಮೆರವಣಿಗೆ ಮಾಡಬೇಕು ಅಂತೇಳಿ ನಮ್ಮೊಂದು ಸಂಕಲ್ಪ ಇದೆ ಸರ್. ಮ್ಯೂಸಿಯಂ ಮಾಡಬೇಕು ಅಂತೇಳಿ ವಾಲ್ ರೈಟಿಂಗ್ ಮಾಡಬೇಕು ಅಂತ. ಅಂದರೆ ಮಾದಪ್ಪನವ್ರು ಬಂದಿದ್ದು, ಮಾದಪ್ಪನವ್ರು ಏನೇನೋ ಇಲ್ಲಿ ಅವ್ರಿಗೆ ಕಷ್ಟ ಕೊಟ್ಟಿದ್ರು, ಯಾವ ಥರ ಒಕ್ಕಲು ಪಡೆಯೋಕ್ಕೆ ಏನೇ ಶ್ರಮ ಮಾಡಿದ್ರು. ಜೊತೆಗೆ ಮಾದಪ್ಪನವ್ರ ಮಗನಾದಂಥ ಸರ್ ನಮ್ಮ ರಾಮಮೊಗಪ್ಪನ ಮಗನಾದಂಥ ದೊಡ್ಡದಾಸಪ್ಪನವರು ಹೈದರಾಲಿ ಖಾನ್ ಇದ್ದಾಗ ಯಾವ ಥರ ಒಂದು ಇದು ಮಾಡಿದ್ರೇನು
ಪವಾಡಗಳನ್ನ ಮಾಡಿದರು. ಸೊ ಅವೆಲ್ಲ ವಾಲ್ ರೈಟಿಂಗ್ ಮಾಡಿಸ್ಬೇಕು ಅಂತೇಳಿ ನಮ್ಮ ಒಂದು ಈ ಸ್ಥಳ ಮನೆ ಇದ್ದ ಸ್ಥಳ ಇದು. ಇದು ಒಂದು 16 ಕುಂಟೆ ಜಾಗ, 20 ಕುಂಟೆ ಜಾಗದಲ್ಲಿ 20 ಕುಂಟೆ ಜಾಗ. 20 ಕುಂಟೆ ಜಾಗದಲ್ಲಿ ನಾವು ಸುತ್ತ ದಾಸೋಹ ಮಠ ಅದಕ್ಕೆಲ್ಲ ಬೇರೆ ನಮ್ಮದೇ ಪ್ಲಾನ್ ಮಾಡಿದ್ವಿ. ಆಗ ಏನಿತ್ತು? ಆವಾಗ ಇದ್ದಿದ್ದು ಅಂದರೆ ಒಂದು 16 ಕಂಬ ತೊಟ್ಟಿ ಮನೆ, ದೊಡ್ಡ ತೊಟ್ಟಿ ಮನೆ ಇತ್ತು. ಅದನ್ನು ಭಾಗ ಮಾಡಿದ್ದು ಮಾದಪ್ಪನವರು. ಇಲ್ಲಿ ಬಾವಿ, ಅಲ್ಲಿ ಅದು ಬಾವಿ ಇದೆ, ಅದು ನೀರು ಕುಡಿಯೋ ಬಾವಿ, ಅದು ರಾಮ ಮುಗಪ್ಪ ಇದ್ದಂಥ ಬಾವಿ. ಅದು ಎದುರುಗಡೆ ಮಜ್ಜನ ಕೊಳನ ಮಾದಪ್ಪನವರು ಪವಾಡದಲ್ಲಿ ನಿರ್ಮಾಣ ಮಾಡಿದಂಥದ್ದು. ಅದು ಇವತ್ತು ನಿರ್ಮಾಣ ಮಾಡ್ದಂಗಿದೆ. ಹಾಂ, ಅದೆಲ್ಲ ಕಸ ಬೆಳ್ಕೊಂಬಿಟ್ಟಿದೆ, ಕ್ಲೀನ್ ಆಗಿಲ್ಲ ಅದು. ಮಾದಪ್ಪನವರು ಇಲ್ಲಿಗೆ ಪ್ರಪ್ರಥಮ ಜಂಗಮ ವ್ಯಾಸದಲ್ಲಿ ಬಂದ್ಬಿಟ್ಟು ಮೂಗಪ್ಪನವ್ರ ತಾಯಿ ಗೌರಮ್ಮನ ಹತ್ರ ಭಿಕ್ಷೆ ಮಾಡ್ತಾರೆ. ಅವ್ರು ಆರ್ಕ ಹಾಕ್ತಾರೆ. ಆರ್ಕ ಹಾಕ್ದಾಗ ಹೋಗ್ಬಿಟ್ಟು ಅಲ್ಲಿ ಮಿಲೆಟ್ ಸಿರಿಧಾನಿ, ಎಸ್, ಅದನ್ನು ತಗೊಂಡೋಗ್ಬಿಟ್ಟು ಅಲ್ಲಿ ಹೊರಗಡೆ ಕೂತ್ಕೊಂಡು ಜಗಲಿ ಮೇಲೆ ನೋಡಿದಾಗ ಏನಾಗುತ್ತೆ, ಎಲ್ಲ ಮುತ್ತುರತ್ನಾಗಿರುತ್ತೆ. ಇವಳು ಕೊಟ್ಟಂಥ ಆರ್ಕನೇ ಮುತ್ತುರತ್ನಾಗಿರೋ ಇವ್ರು ಎಂಥ ಶರಣರು ಇವರು. ಇವ್ರನ್ನ ಯಾವುದೇ ಕಾರಣಕ್ಕೂ ಬಿಡೋಕ್ಕಾಗಕ್ಕಿಲ್ಲ, ಇವ್ರನ್ನ ನಾನು ಒಕ್ಕಲ್ ಪಡ್ಕಲೇಬೇಕು ಅಂತೇಳಿ ಆಗ ಸಂಕಲ್ಪ ಮಾಡ್ತಾರೆ ಅವರು. ನೋಡಿದ್ರಿ ನೀವು, ಇದೆಲ್ಲ ಹೊಸದಾಗಿ ನೆನ್ನೆ ಮೊನ್ನೆ ಕಟ್ಟಿರೋದು. ಅದು ನಿಮಗೆ ಯೂಟ್ಯೂಬಲ್ಲಿ ಹೇಳಿದ್ದು, ಯೂಟ್ಯೂಬಲ್ಲಿ ಅಂದರೆ ನಾವು ಈಗ ಹೋರಾಟ ಮಾಡ್ತಾ ಇದ್ದೀವಿ, ರಾಮ ಮುಗಪ್ಪ ಇದ್ರು ಅಂದ್ಬಿಟ್ಟು ಅಲ್ಲಿ ವಿಗ್ರಹ ತಗೊಂಡು ಪ್ರತಿಷ್ಠಾಪನೆ ಮಾಡಿದೀವ. ಮತ್ತೆ ಎಷ್ಟೊಂದು ಜನ ಇದರ ರಾಮ ಮುಗಪ್ಪನ ಬಗ್ಗೆ, ಇತಿಹಾಸ ಬಗ್ಗೆ ಥೀಸಿಸ್ ಸಬ್ಮಿಟ್ ಮಾಡಿ PhD ಮಾಡಿದ್ದಾರೆ. ಎಷ್ಟು ಜನಕ್ಕೆ ಅನ್ನ ಕೊಟ್ಟಿದ್ದಾರೆ ರಾಮ ಮುಗಪ್ಪ. ಒಬ್ಬ ಇತಿಹಾಸ ಹೇಳೋರು ಎಷ್ಟೋ ಜನ, ಸುಮಾರು ಒಂದು